ಪೆಹಲ್ಗಾಮ್ ದಾಳಿ ಬಗ್ಗೆ ತನಿಖೆಯನ್ನ ತೀವ್ರಗೊಳಿಸಿರೋದು ಎನ್ಐಎ ತಂಡ. ಘಟನಾ ಸ್ಥಳದಲ್ಲಿ ಹಲವು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಇನ್ನೂ ಸಂಗ್ರಹ ಮಾಡ್ತಾನೆ ಇದ್ದಾರೆ. ಈಗಾಗಲೇ ಕೆಲ ಸಾಕ್ಷ್ಯಗಳು ಕೂಡ ಸಿಕ್ಕಿದೆಯಂತೆ. ಆ ಸಾಕ್ಷ್ಯಗಳ ಸ್ಯಾಂಪಲ್ ಅನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸ್ಥಳೀಯರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಜೊತೆಗೆ ಮೃತಪಟ್ಟಂತಹ ಕುಟುಂಬಸ್ಥರನ್ನು ಕೂಡ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಸಿಕ್ಕಂತ ಕೆಲವೊಂದು ಸ್ಯಾಂಪಲ್ಗಳನ್ನ ಸಾಕ್ಷ್ಯಗಳೇನಿದಾವೆ ಅವುಗಳ ಸ್ಯಾಂಪಲ್ ಅನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಅಲ್ಲಿ ಇದ್ದಂತ ಕುದುರೆ ಮಾಲೀಕರು ಇರ್ಬೋದು, ಕುದುರೆ ಸವಾರಿ ಮಾಡಿಸ್ತಾ ಇದ್ರಲ್ಲ ಅವ್ರು ಇರ್ಬೋದು, ಅಂಗಡಿಗಳನ್ನ ಇಟ್ಕೊಂಡು ಇರೋರು ಇರ್ಬೋದು, ಪ್ರತ್ಯಕ್ಷದರ್ಶಿಗಳು ಯಾರ್ಯಾರಿದ್ರು, ಅಲ್ಲಿ ಎಕ್ಸಾಕ್ಟ್ ಆಗಿ ಏನಾಯ್ತು, ಎಷ್ಟು ನಿಮಿಷಗಳ ಕಾಲ ಗುಂಡಿನ ದಾಳಿ ಆಯ್ತು, ಎಷ್ಟು ಜನ ಇದ್ರಲ್ಲಿ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ, ಇಂತಹ ಚಟುವಟಿಕೆಗಳ ಬಗ್ಗೆ ನಿಮಗೆ ಮೊದಲಿಂದ ಏನಾದರೂ ಗೊತ್ತಿತ್ತಾ, ಅನುಮಾನಾಸ್ಪದವಾಗಿ ಯಾರಾದರೂ ಓಡಾಡ್ತಾ ಇದ್ರಾ, ಇದೆಲ್ಲದ್ರ ಬಗ್ಗೆ ಕೂಡ ಅಂದರೆ ನೋಡಿ, ಅವರು 35ರಿಂದ 40 ನಿಮಿಷ ನಡ್ಕೊಂಡೇ ಬಂದಿದ್ದಾರೆ ಇಲ್ಲಿ ಕೊಕ್ಕರ್ನಾಗ್ ಅನ್ನುವಂಥ ಅರಣ್ಯ ಪ್ರದೇಶದಲ್ಲಿ. ಹಾಗಿದ್ರೂ ಕೂಡ ಯಾರಿಗೂ ಡೌಟ್ ಬರಲಿಲ್ವಾ, ಇಲ್ಲಿ ಯಾವಾಗಲೂ ಕೂಡ ಸೇನಾ ನಿಯೋಜನೆ ಆಗೋದೇ ಇಲ್ವಾ ಈ ಸ್ಥಳದಲ್ಲಿ, ಅಥವಾ ಅವತ್ತಿನ ದಿನ ಮಾತ್ರ ಸೇನೆ ನಿಯೋಜನೆ ಆಗದೆ ಇತ್ತ? ಅಂದರೆ ಇಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ವೈಫಲ್ಯವೇನು ಏನು ಒಪ್ಕೊಂಡಿದೆಯಲ್ಲ, ಹಾಗಾಗಿ ಯಾವಾಗಲೂ ಇಲ್ಲಿ ಸೇನೆ ಇರಲ್ವಾ, ಅವತ್ತು ಮಾತ್ರ ಇರಲಿಲ್ವಾ? ಹೀಗೆ ಎಲ್ಲದ್ರ ಬಗ್ಗೆನೂ ಕೂಡ ಅಲ್ಲಿ ಸ್ಥಳೀಯರಿಂದ ಮಾಹಿತಿಯನ್ನು ಪಡ್ಕೊಂಡಿದೆ ಎನ್ಐಎ ತಂಡ. ಜೊತೆಗೆ ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿದ್ದಾವಂತೆ. ಆ ಸಾಕ್ಷ್ಯಗಳ ಸ್ಯಾಂಪಲನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಅಲ್ಲಿಂದ ರಿಪೋರ್ಟ್ ಬರೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತೊಂದು ಕಡೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ಸ್ಥಳೀಯರ ಹೇಳಿಕೆ, ಮತ್ತು ಅಲ್ಲಿ 14 ಉಗ್ರರನ್ನ ಪಟ್ಟಿ ಮಾಡಿಕೊಂಡಿದ್ದಾರೆ. ಅವರ ಮನೆಗಳ ಧ್ವಂಸ ಆಗಿದೆ. ಈಗಾಗಲೇ 48 ಗಂಟೆಗಳಲ್ಲಿ 10 ಉಗ್ರರ ಮನೆಗಳನ್ನು ಧ್ವಂಸ ಮಾಡಿದ್ದಾಗಿದೆ. ಹೀಗೆ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಎನ್ಐಎ ತಂಡ ಸಾಕ್ಷ್ಯಗಳ ಕಲೆ ಹಾಕುವಂಥ ಪ್ರಕ್ರಿಯೆ ನಡೀತಾ ಇದೆ. ಪಹಲ್ಗಾಮ್ ಬೈಸರನ್ ಪ್ರದೇಶದಲ್ಲಿ ಈಗ ಎನ್ಐಎ ತಂಡ ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾ ಇದೆ.